ಕಾರ್ಯಕರ್ತರು ರೈತ ಮುಖಂಡರ ಮೇಲೆ ಹಲ್ಲೆ ಮಾಡಿರುವಂತಹ ವಿಚಾರ ಕೋಲಾರದಿಂದ ಸಿಗ್ತಾ ಇದೆ. ಕೋಲಾರದಲ್ಲಿ ಹಾಗಾದ್ರೆ ಯಾಕೆ ಇಷ್ಟು ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ತೆಗೆದುಕೊಂಡ್ರು, ಏನಾಯ್ತು ಅನ್ನೋದು ಡೀಟೇಲ್ಸ್ ಈಗ ಬಂತು ನೋಡಿ. ರೈತ ಸಂಘದ ಮುಖಂಡರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇನ್ಫ್ಯಾಕ್ಟ್ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬೆಂಬಲಿಗರಿಂದ ಈ ಹಲ್ಲೆ ಆಗಿದೆಯಂತೆ. ಕೋಲಾರದ ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ಹೈ ಡ್ರಾಮಾನೇ ನಡೆದು ಹೋಗಿದೆ. ಪೊಲೀಸರ ಸಮ್ಮುಖದಲ್ಲೇ ಪೊಲೀಸರು ಇರೋದು ಗೊತ್ತಿದ್ರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ತಮ್ಮ ಅಟ್ಟಹಾಸವನ್ನು ಗೈದಿದ್ದಾರೆ. ಅರಣ್ಯ ಭೂಮಿ ತೆರವಿಗೆ ಆಗ್ರಹಿಸಿ ಅಲ್ಲಿ ಪ್ರತಿಭಟನೆಗಳು ಆಗ್ತಾ ಇತ್ತು. ರೈತರು ಅಲ್ಲಿ ಅರೆಬೆತ್ತಲಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಂಗಂತ ಈ ಕಾಂಗ್ರೆಸ್ ಕಾರ್ಯಕರ್ತರು, ಸೋಕಾಲ್ಡ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡೋ ಹಕ್ಕನ್ನ ಕಸ್ಕೊಳ್ಳೋದು, ಅದರ ಭಾಗವಾಗಿ ಹಲ್ಲೆ ಮಾಡೋದು, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅದೆಲ್ಲವೂ ಕೂಡ. ಅವ್ರ ದೌರ್ಜನ್ಯ ನೋಡಿ. ನೂರಾರು ಕ್ಯಾಮ್ರಾದ ಕಣ್ಣುಗಳಿದ್ರು, ಪೊಲೀಸರು ಇದ್ರು ಕೂಡ ನಮ್ಮನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನುವಂತಹ ದುರಂಕಾರ ಇದು. ದುರಂಕಾರದಿಂದ ಹಿಂಗ್ ಮಾಡಿರೋದು ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ ರವಿ. ಅರಣ್ಯ ಭೂಮಿ ತೆರವಿಗೆ ಆಗ್ರಹಿಸಿ ರೈತರು ಪ್ರತಿಭಟನೆ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಯಾಕೆ ಬಂದಲ್ಲಿ ಕುಚೋದ್ಯವನ್ನ ಪ್ರಯತ್ನ ಪಟ್ಟಿದ್ದಾರೆ, ದುಂಡಾವರ್ತನೆ ಯಾಕೆ ಮಾಡಿದ್ದಾರೆ? ಆಮೇಲೆ ಅವರೆಲ್ಲರ ಮೇಲೂ ಕೇಸ್ ಆಗಿದೆಯಾ? ಈಗ ಪರಿಸ್ಥಿತಿ ತಹಬದಿಗೆ ಬಂದಿದ್ಯಾ, ಹೇಗೆ? ಖಂಡಿತ ಮಮತಾ, ಇವತ್ತು ರೈತ ಸಂಘದ ಮುಖಂಡರುಗಳು ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ತೆರವುಗೊಳಿಸಬೇಕು, ಜೊತೆಗೆ ಜಂಟಿ ಸರ್ವೆ ಕಾರ್ಯವನ್ನ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡಿ ಅರಬತ್ತಲೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳು ರಮೇಶ್ ಕುಮಾರ್ ಅವರ ಭಾವಚಿತ್ರವನ್ನ ಅವರ ಕುತ್ತಿಗೆಗೆ ಹಾಕಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕೆರಳಿದ ಕಾಂಗ್ರೆಸ್ನ ಕೆಲ ಮುಖಂಡರುಗಳು ಏನು ಅವರನ್ನ ಪ್ರಶ್ನೆ ಮಾಡ್ತಾರೆ. ರಮೇಶ್ ಕುಮಾರ್ ಒಬ್ಬರೇ ಒತ್ತುವರಿ ಮಾಡಿದಾರ, ಸುಮಾರು ಜನ ಒತ್ತುವರಿ ಮಾಡಿದರೆ ಅವ್ರದ್ದು ಫೋಟೋಗಳನ್ನ ಹಾಕಿಕೊಳ್ಳಿ ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾರೆ. ಈ ವೇಳೆ ತಳ್ಳಾಟ ನೂಕಾಟ ನಡೀತೆ. ಜೊತೆಗೆ ತಳ್ಳಾಟ ನೂಕಾಟದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ರೈತ ಮುಖಂಡಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇದು ಪೊಲೀಸರು ಮತ್ತೆ ಅಧಿಕಾರಿಗಳ ಸಮ್ಮುಖದಲ್ಲೇ ನಡೆದಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಪೊಲೀಸರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಅಂದ್ರೆ ಏನು ಅರಣ್ಯ ಭೂಮಿ ಜಂಟಿ ಸರ್ವೆಗೆ ನವೆಂಬರ್ 6ರಂದು ದಿನಾಂಕ ನಿಗದಿಯಾಗಿತ್ತು. ಆದ್ರೆ ರಮೇಶ್ ಕುಮಾರ್ ಪ್ರಭಾವ ಬಳಸಿ ಈ ಒಂದು ಜಂಟಿ ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋ ಒಂದು ಒತ್ತಾಯವನ್ನ ರೈತ ಮುಖಂಡರುಗಳು ಇವತ್ತು ಮಾಡ್ತಾ ಇದ್ದಿದ್ದು. ಈಗಾಗಲೇ ಕಳೆದ 15 ದಿನಗಳ ಹಿಂದೆ ಎಷ್ಟು ಕೂಡ ಪ್ರತಿಭಟನೆಯನ್ನ ಮಾಡಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಜೊತೆಗೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಮಧ್ಯಪ್ರವೇಶ ಮಾಡಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಸಂಬಂಧ ಈಗಾಗಲೇ ಎರಡು ಪರ ಮತ್ತೆ ವಿರೋಧ ದೂರು ಮತ್ತೆ ಪ್ರತಿ ದೂರು ದಾಖಲಾಗಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.